ಒಂದು ಪುಟ್ಟದಾದ ರಾಜ್ಯವಿತ್ತು. ಅಲ್ಲಿ ಆಂಟೋನಿಯೋ ಎಂಬ ಒಬ್ಬ ಯುವ ಮೂರ್ತಿಕಾರನಿದ್ದ. ಅವನು ಮಾಡುವ ಮೂರ್ತಿಗಳು ಜೀವಕಳೆಯಿಂದ ಕೂಡಿರುತ್ತಿದ್ದವು. ನೋಡಿದರೆ ಜೀವಂತವಿರುವವೇನೋ ಎನಿಸುತ್ತಿತ್ತು. ಜನರುಗಳು ಆಂಟೋನಿಯೋನ ಕೈಯಲ್ಲಿ ಜಾದೂ ಶಕ್ತಿಯಿದೆ ಎನ್ನುತ್ತಿದ್ದರು. ಒಂದು ದಿವಸ ಆಂಟೋನಿಯೋನ ಗುರುಗಳು, ನನಗೆ ಕೆಂಪು ಕಲ್ಲು ಬೇಕಾಗಿವೆ. ಅವು ಕೇವಲ ದಟ್ಟವಾದ ಕರಿಯ ಕಾಡಿನಲ್ಲಿ ಸಿಗುತ್ತದೆ ಎಂದರು. ನಗರದ ಜನ ಆ ಕಾಡಿನ ಬಗ್ಗೆ ಭಯ ಹೊಂದಿದ್ದರು. ಚಿತ್ರವಿಚಿತ್ರ ಘಟನೆಗಳ ಕುರಿತು ಮಾತನಾಡುತ್ತಿದ್ದರು. ಆ ಅರಣ್ಯದಲ್ಲಿ ಸಮಯ ಮುಂದೆ ಹೋಗದೆ ನಿಲ್ಲುತ್ತದೆ. ಆ ಅರಣ್ಯವನ್ನು ಒಬ್ಬನೊಬ್ಬ ರಾಕ್ಷಸ ಆಳುತ್ತಾನೆ. ಹೋದವರಾರು ತಿರುಗಿ ಬಂದಿಲ್ಲ. ಗುರುಗಳ ಮಾತು ಕೇಳಿ ಆಂಟೋನಿಯೋ ತನ್ನ ಚಾಣ, ಸುತ್ತಿಗೆ ಹಾಗೂ ಉಳಿದ ಉಪಕರಣಗಳ ತೆಗೆದುಕೊಂಡು ಕಾಡಿನತ್ತ ಹೊರಟ. ಹಲವಾರು ದಿನಗಳವರೆಗೆ ಯಾವುದೇ ತೊಂದರೆಯಾಗಲಿಲ್ಲ. ಆಂಟೋನಿಯೋ ಕಾಡಲ್ಲಿ ಸಿಕ್ಕ ಹಣ್ಣಹಂಪಲಗಳಿಂದ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ. ಅಲ್ಲಿ ಕಂಡ ಕಲ್ಲುಗಳ ಚೆನ್ನಾಗಿ ನೋಡುತ್ತಿದ್ದ. ಒಂದು ದಿವಸ ನದಿಯ ದಡದಲ್ಲಿ ಯೋಚಿಸುತ್ತಾ ಕುಳಿತಿದ್ದಾಗ ಭೂಮಿ ನಡುಗತೊಡಗಿತು. ಆಂಟೋನಿಯೋನ ಎದುರಿಗೆ ಒಬ್ಬ ಭೀಕರಾಕಾರದ ರಾಕ್ಷಸ ನಿಂತಿದ್ದ. ಅವನ ಹೆಸರು ಗ್ಲುಟನ್ ಎಂದಿತ್ತು. ಅವನ ದೇಹದ ಚರ್ಮ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಅವನ ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು. ರಾಕ್ಷಸ ಆಂಟೋನಿಯೋನನ್ನು ನೋಡಿ, ಓಹೋ ನರಮನುಷ್ಯನೇ, ನನ್ನ ಪ್ರಾಂತದಲ್ಲಿ ನೀನೇನು ಮಾಡುತ್ತಿರುವೆ ಎಂದು ಕೇಳಿದ. ಆಂಟೋನಿಯೋ ಭಯದಿಂದ ನಡುಗುತ್ತಾ ತಾನೊಬ್ಬ ಮೂರ್ತಿಕಾರ, ಕೆಂಪು ವರ್ಣದ ಕಲ್ಲಿಗಾಗಿ ಹುಡುಕುತ್ತಾ ಬಂದಿದ್ದೇನೆ ಎಂದು ಹೇಳಿದ. ಅದನ್ನು ಕೇಳಿ ರಾಕ್ಷಸ ನಗುತ್ತಾ, ಮೂರ್ತಿಕಾರ, ಒಳ್ಳೆಯದಾಯಿತು. ನೀನು ನನಗೆ ಉಪಯೋಗವಾಗಬಲ್ಲೆ. ನೀನು ಇಲ್ಲಿಯೇ ಇದ್ದು ನಾನು ಹೇಳಿದಂತೆ ಕೆಲಸ ಮಾಡಿಕೊಂಡಿರು. ನೀನೀಗ ನನ್ನ ಗುಲಾಮ ಎಂದ. ರಾಕ್ಷಸನ ಕೈಗೆ ಸಿಕ್ಕಿ ಬಿದ್ದ ಆಂಟೋನಿಯೋನ ಮುಂದಿನ ದಿನಗಳು ಬಹಳ ಕಠಿಣವಾಗಿದ್ದವು. ಪ್ರತಿ ದಿವಸ ಆಂಟೋನಿಯೋ ರಾಕ್ಷಸನಿಗಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ತರುತ್ತಿದ್ದ. ರಾಕ್ಷಸನ ಗವಿಯನ್ನು ಸ್ವಚ್ಛ ಮಾಡುತ್ತಿದ್ದ. ಅವನ ಒರಟು ಮಾತು, ಕೂಗಾಟ, ಕೋಪ ಸಹಿಸಿಕೊಳ್ಳುತ್ತಿದ್ದ. ರಾಕ್ಷಸ ಸಣ್ಣ ತಪ್ಪು ಮಾಡಿದರೂ ಕೊಲ್ಲುವಷ್ಟು ಕ್ರೂರನಾಗಿದ್ದ. ಪ್ರತಿದಿನ ರಾತ್ರಿ ಆಂಟೋನಿಯೋ ತಾನು ಇಲ್ಲಿಂದ ಹೇಗೆ ಪಾರಾದೇನು ಎಂದು ಯೋಚಿಸುತ್ತಿದ್ದ. ಒಂದು ರಾತ್ರಿ ಅವನಿಗೆ ಬಂಧನದಿಂದ ಪಾರಾಗಲು ಅವಕಾಶ ಸಿಕ್ಕಿತು. ರಾತ್ರಿಯ ಹೊತ್ತು ರಾಕ್ಷಸ ದೀರ್ಘ ನಿದ್ದೆಯಲ್ಲಿ ಮಲಗಿದ್ದ. ಆಗ ಆಂಟೋನಿಯೋ ಮೆಲ್ಲಗೆ ಸಾವಕಾಶವಾಗಿ ಹೆಜ್ಜೆಯ ಸಪ್ಪಳವಾಗದಂತೆ ಬೆಟ್ಟದಿಂದ ಕೆಳಗೆ ಇಳಿಯತೊಡಗಿದ. ಇನ್ನೇನೂ ಕೆಲವೇ ಹೆಜ್ಜೆಗಳು ಇದ್ದವು. ಅಷ್ಟರಲ್ಲಿ ಗುಡುಗಿನಂತಹ ಶಬ್ದ ಕೇಳಿಸಿತು. ಮಲಗಿದ್ದ ರಾಕ್ಷಸ ಎದ್ದಿದ್ದ. ರಾಕ್ಷಸ ಆಂಟೋನಿಯೋನನ್ನು ಒಂದೇ ಕ್ಷಣದಲ್ಲಿ ಹಿಡಿದು, ಏನು, ಇಲ್ಲಿಂದ ಪಾರಾಗಲು ನೋಡುತ್ತಿರುವೆಯಾ? ನೋಡು, ನಾನೀಗ ನಿನಗೆ ಬುದ್ಧಿ ಕಲಿಸುತ್ತೇನೆ. ರಾಕ್ಷಸ ಆಂಟೋನಿಯೋನನ್ನು ಕಾಡಿನ ಒಂದು ದೊಡ್ಡ ಮರಕ್ಕೆ ಕಬ್ಬಿಣದ ಸರಪಳಿಯಿಂದ ಕಟ್ಟಿದ. ತನ್ನ ಭೀಷಣ ಗೊಗ್ಗರ ಧ್ವನಿಯಲ್ಲಿ ಮತ್ತೊಮ್ಮೆ, ಇಲ್ಲಿಂದ ಪಾರಾಗುವುದಕ್ಕೆ ಯತ್ನಿಸಬೇಡ, ಹಾಗೆ ಮಾಡಿದರೆ ನಾನು ನಿನ್ನ ಮೂಳೆಗಳನ್ನು ಪುಡಿ ಮಾಡುತ್ತೇನೆ ಎಂದ. ಆಂಟೋನಿಯೋನ ಕಣ್ಣುಗಳಲ್ಲಿ ನೀರು ಬಂದವು. ಆತ ತನ್ನ ಜೀವನ ಇಲ್ಲಿಗೆ ಮುಗಿಯಿತು ಎಂದುಕೊಂಡ. ರಾತ್ರಿಯ ಹೊತ್ತು ಎಲ್ಲೆಡೆ ಬೆಳದಿಂಗಳು ತುಂಬಿತ್ತು. ಇದ್ದಕ್ಕಿದ್ದ ಹಾಗೆ ಅವನೆದುರಿಗೆ ಹೊಳಪು ಕಾಣಿಸಿತು. ಎದುರಿಗೆ ಕಿನ್ನರಿಯರು ಗಾಳಿಯಲ್ಲಿ ಹಾರಾಡುತ್ತಿದ್ದರು. ಅವುಗಳಲ್ಲಿ ಒಳ್ಳೆಯ ತೇಜದಿಂದ ಕೂಡಿದ ಕಿನ್ನರಿಯರ ರಾಣಿ ಕೇಳಿದಳು, ಸೌಮ್ಯ ಸ್ವಭಾವದ ಮನುಷ್ಯನೇ, ನಮಗೆ ನಿನ್ನ ನೋವು ಗೊತ್ತು. ರಾಕ್ಷಸ ಅನೇಕ ವರ್ಷಗಳಿಂದ ಈ ಕಾಡನ್ನು ಹಾಳು ಮಾಡಿದ್ದಾನೆ. ನಾವು ಅವನನ್ನು ನೇರವಾಗಿ ಎದುರಿಸಲಾರೆವು. ನಮ್ಮ ಮಾಯೆ ದೊಡ್ಡ ದೊಡ್ಡ ರಾಕ್ಷಸರ ಮೇಲೆ ಕೆಲಸ ಮಾಡುವುದಿಲ್ಲ. ನಮಗೆ ನೀನೇ ಆಶಾಕಿರಣವಾಗಿರುವೆ. ಕಿನ್ನರಿಯರನ್ನು ಕಂಡು ಚಕಿತನಾದ ಆಂಟೋನಿಯೋ, ನಾನೆಂತಹ ಭರವಸೆ ನೀಡಬಲ್ಲೆ? ಸ್ವತಃ ನಾನೇ ಅವನ ಗುಲಾಮನಾಗಿದ್ದೇನೆ. ಕಿನ್ನರಿ ರಾಣಿ ಹೇಳಿದಳು, ನೀನು ಹೇಳುವುದು ನಿಜ. ನೀನೊಬ್ಬ ಒಳ್ಳೆಯ ಮೂರ್ತಿಕಾರ. ಕಲ್ಲಿಗೆ ಜೀವ ತುಂಬಬಲ್ಲೆ. ರಾಕ್ಷಸನ ಜೀವ ಅವನ ಕೊರಳಲ್ಲಿ ಇರುವ ಪದಕದಲ್ಲಿದೆ. ಅದನ್ನು ಮುರಿದರೆ ಅವನು ಸಾಯುತ್ತಾನೆ. ಕಿನ್ನರಿ ರಾಣಿಯ ಮಾತು ಕೇಳಿ ಆಂಟೋನಿಯೋ ಅದು ಅಸಾಧ್ಯವೆಂದ. ಕಿನ್ನರಿ ರಾಣಿ ತನ್ನ ಕೈ ಮುಂದೆ ಮಾಡಿದಾಗ ಅವಳ ಕೈಯಲ್ಲಿ ಹೊಳೆಯುವ ಚಾಣ, ಸುತ್ತಿಗೆ ಇತ್ತು. ನೋಡು, ಇವು ಅದ್ಭುತ ಜಾದೂವಿ ಪರಿಕರಗಳು. ಇವುಗಳಿಂದ ನೀನು ಜಾದೂವಿ ಪದಕವನ್ನು ಮುರಿಯಬಲ್ಲೆ. ಆದರೆ ಅದಕ್ಕೆ ಮೊದಲು ನೀನು 3 ಕಠಿಣ ಕೆಲಸ ಮಾಡಿ ಮುಗಿಸಬೇಕು. ಕ್ಷಣಕಾಲ ಯೋಚಿಸಿ ದೀರ್ಘ ಶ್ವಾಸ ತೆಗೆದುಕೊಂಡು ಆಂಟೋನಿಯೋ, ನನಗೆ ಒಪ್ಪಿಗೆಯಿದೆ. ನಾನು ತಯಾರಿದ್ದೇನೆಂದು ಹೇಳಿದ. ಕಿನ್ನರಿ ರಾಣಿ ಹೇಳಿದಳು, ರಾಕ್ಷಸ ನದಿಗೆ ಒಂದು ದೊಡ್ಡ ಅಣೆಕಟ್ಟು ಕಟ್ಟಿದ್ದಾನೆ. ಅದರಿಂದಾಗಿ ನದಿಯಲ್ಲಿ ನೀರು ಸರಿಯಾಗಿ ಹರಿಯದೆ ಕಾಡಿಗೆ ತೊಂದರೆಯಾಗಿದೆ. ಒಣಗುತ್ತಿದೆ. ಇವತ್ತಿನ ರಾತ್ರಿ ರಾಕ್ಷಸನನ್ನು ಏಳಿಸದೆ ನೀನು ಅಣೆಕಟ್ಟನ್ನು ಒಡೆಯಬೇಕು. ಆಂಟೋನಿಯೋ ಸರಿಯೆಂದು ತಲೆಯಾಡಿಸಿದ. ಕಿನ್ನರಿ ರಾಣಿ ಕೈ ಮುಂದೆ ಮಾಡಿದ ಕೂಡಲೇ ಆಂಟೋನಿಯೋನ ಬಂಧಿಸಿದ ಸಂಕೋಲೆ ಬಿಚ್ಚಿತು. ಕಿನ್ನರಿ ರಾಣಿ ಅವನಿಗೆ ಚಿನ್ನದಂತೆ ಹೊಳೆಯುವ ಕಣಗಳನ್ನು ಕೊಟ್ಟಳು. ನೋಡು, ಇದನ್ನು ನೀನು ನಿನ್ನ ಮೇಲೆ ಹಾಕಿಕೊಂಡರೆ ನೀನು ಅದೃಶ್ಯನಾಗುವೆ. ಆದರೆ ಇದರ ಶಕ್ತಿ ಕೇವಲ 1 ಗಂಟೆಯವರೆಗೆ ಮಾತ್ರ ಕೆಲಸ ಮಾಡುತ್ತದೆ. ಇಷ್ಟು ಹೇಳಿ
ಆಕೆ ಆಕಾಶದಲ್ಲಿ ಹಾರಿಹೋದಳು. ಆಂಟೋನಿಯೋ ಆ ಬಂಗಾರ ವರ್ಣದ ಕಣಗಳನ್ನು ತನ್ನ ಮೇಲೆ ಸಿಡಿಸಿಕೊಂಡು ಅದೃಶ್ಯನಾಗಿ ಆಣೆಕಟ್ಟಿನತ್ತ ಸಾಗಿದ. ಆಣೆಕಟ್ಟು ಬಹಳ ದೊಡ್ಡದಾಗಿತ್ತು. ಅದನ್ನು ಕಂಡು ಆಂಟೋನಿಯೋ ಇಷ್ಟು ದೊಡ್ಡ ಅಣೆಕಟ್ಟನ್ನು ಹೇಗೆ ಒಡೆಯುವುದೆಂದ ವಿಚಾರ ಮಾಡತೊಡಗಿದ. ಆಗ ಮತ್ತೆ ಅವನೆದುರ ಮಂದ ಬೆಳಕು ಮೂಡಿತು. ಕಿನ್ನರಿಯರ ರಾಣಿ ಮತ್ತು ಕಿನ್ನರಿಯರು ಅವನೆದುರು ಪ್ರತ್ಯಕ್ಷರಾದರು. ಕಿನ್ನರಿ ರಾಣಿ ಹೇಳಿದಳು, ಈ ಕಲ್ಲುಗಳು ಜಾದೂಯಿ ಶಕ್ತಿಯಿಂದ ಕೂಡಿಸಲ್ಪಟ್ಟಿವೆ. ಆದರೆ ಪ್ರತಿ ಕಲ್ಲಿನಲ್ಲೂ ಒಂದು ದುರ್ಬಲ ಸ್ಥಳವಿದೆ. ಅದನ್ನು ಗುರುತಿಸಿ ನೀನು ನಾನು ಕೊಟ್ಟ ಚಾಣ ಸುತ್ತಿಗೆಯಿಂದ ಏಟು ಹಾಕಬೇಕು. ಅದರಂತೆ ಒಂದನ್ನು ಗುರುತಿಸಿ ಆಂಟೋನಿಯೋ ಜಾದೂಯಿ ಚಾಣ ಸುತ್ತಿಗೆಯಿಂದ ಒಡೆದ ಕೂಡಲೇ ಅಲ್ಲಿ ಬಿರುಕು ಬಿಟ್ಟಿತು. ಅದರಂತೆ ಆತ ಪ್ರತಿ ಕಲ್ಲಿನಲ್ಲೂ ದುರ್ಬಲ ಸ್ಥಳ ಹುಡುಕಿ ಬಲವಾಗಿ ಹೊಡೆಯತೊಡಗಿದ. ಅವನು ಹೊಡೆದಂತೆ ಕಲ್ಲುಗಳ ಜಾದೂಯಿ ಕಲ್ಲುಗಳ ಆಣೆಕಟ್ಟು ಸಡಿಲವಾಗತೊಡಗಿತು. ಕಡೆಗೆ ಒಂದು ಬಲವಾದ ಹೊಡೆತಕ್ಕೆ ಆಣೆಕಟ್ಟಿನ ಒಂದು ಭಾಗ ಮುರಿಯಿತು. ನೀರು ರಭಸವಾಗಿ ಹೊರಬಂದತು. ಅದರೊಂದಿಗೆ ಆಣೆಕಟ್ಟು ಮುರಿದು ಹೋಯಿತು. ಕಾಡಿನಲ್ಲಿ ನೀರು ಹರಿದಂತೆ ಕಾಡು ಮತ್ತೆ ಜೀವಂತವಾಯಿತು. ಆಣೆಕಟ್ಟು ಒಡೆದ ಸಪ್ಪಳಕ್ಕೆ ಎಚ್ಚರನಾದ ರಾಕ್ಷಸ ಸಿಟ್ಟಿನಿಂದ ಗರ್ಜಿಸಿದ, ಯಾರೋ ಈ ಆಣೆಕಟ್ಟು ಒಡೆದರು. ಸುತ್ತಲೂ ನೋಡಿದಾಗ ಯಾರೊಬ್ಬರೂ ಕಾಣಲಿಲ್ಲ. ಆಕಾಶದತ್ತ ನೋಡುತ್ತ ಭೀಕರವಾಗಿ ಕೂಗಿ ಹೇಳಿದ, ಏನು, ಈ ಕಾಡು ನನ್ನ ವಿರುದ್ಧವಾಗಿದೆ? ಅಲ್ಲಿಯೇ ಅದೃಶ್ಯನಾಗಿದ್ದ ಆಂಟೋನಿಯೋ ಇದನ್ನೆಲ್ಲ ನೋಡಿ ನಗುತ್ತಿದ್ದ. ಅಂದು ರಾತ್ರಿ ಮತ್ತೆ ಬಂದ ಕಿನ್ನರಿ ರಾಣಿ, ಆಂಟೋನಿಯೋ, ನೀನು ಚೆನ್ನಾಗಿ ಕೆಲಸ ಮಾಡಿದೆ. ಈಗ ಎರಡನೆಯ ಕೆಲಸ ಹೇಳುತ್ತೇನೆ. ಅದು ಮೊದಲಿನಿಗಿಂತ ಕಠಿಣವಾದದ್ದು. ನೀನಿಂದು ಭ್ರಮೆ ಉಂಟು ಮಾಡುವ ಒಂದು ಗುಹೆಯಲ್ಲಿ ಹೋಗಬೇಕು. ಅಲ್ಲಿ ರಾಕ್ಷಸ ತಾನು ಕೊಂದು ತಿಂದವರ ಆತ್ಮಗಳನ್ನು ಬಂಧಿಸಿ ಇಟ್ಟಿದ್ದಾನೆ. ಆ ಗುಹೆಯಲ್ಲಿ ನೀನು 7 ಬಣ್ಣದ ಕಲ್ಲುಗಳನ್ನು ಹುಡುಕಬೇಕು. ಅವು ಸಾಮಾನ್ಯ ಕಲ್ಲುಗಳಲ್ಲ, ಮಾಯಾಶಕ್ತಿಯ ಕಲ್ಲುಗಳು. ಪ್ರತಿಯೊಂದು ಕಲ್ಲಿನಲ್ಲೂ ಒಂದು ಒಗಟು ಇದೆ. ಅದನ್ನು ನೀನು ಬಿಡಿಸಬೇಕು. ಕಿನ್ನರಿ ರಾಣಿಯ ಮಾತು ಕೇಳಿ ಆಂಟೋನಿಯೋ ಸ್ವಲ್ಪ ನಿರಾಶನಾದ. ಆದರೆ ಧೈರ್ಯಗೆಡದೆ ಹೇಳಿದ, ಇದರಿಂದ ಒಬ್ಬರಿಗೆ ಶಾಂತಿ ದೊರೆಯುವುದಾದರೆ ನಾನು ಇದನ್ನು ಮಾಡುತ್ತೇನೆ. ಕಿನ್ನರಿ ರಾಣಿ ಅವನ ಕೈಗೆ ಹೊಳೆಯುವ ದೀಪ ಕೊಟ್ಟು ಹೇಳಿದಳು, ಈ ದೀಪ ಮಾಯದ ಎಲ್ಲಾ ಭ್ರಮೆಗಳನ್ನು ದೂರ ಓಡಿಸುತ್ತದೆ. ಇದು ಯಾವಾಗಲೂ ಉರಿಯುತ್ತಿರಬೇಕು. ಆಂಟೋನಿಯೋ ದೀಪವನ್ನು ಹಿಡಿದು ಗುಹೆಯನ್ನು ಪ್ರವೇಶಿಸಿದ. ಒಳಗೆ ಎಲ್ಲವೂ ಬದಲಾಗುತ್ತಿದ್ದವು. ಗೋಡೆ ಸರಿಯುತ್ತಿತ್ತು, ದಾರಿ ಅತ್ತಿತ್ತ ಸರಿದಾಡುತ್ತಿತ್ತು. ಕಣ್ಣಿಗೆ ಏನೇನೋ ಕಾಣಿಸುತ್ತಿದ್ದವು. ವಿಚಿತ್ರವಾದ ಧ್ವನಿ ಕೇಳಿ ಬರುತ್ತಿತ್ತು. ಅದನ್ನು ಕೇಳಿ ಆಂಟೋನಿಯೋ ಹೆದರಿದ. ಆದರೂ ಮುಂದೆ ನಡೆದ. ಮುಂದೆ ಅವನಿಗೆ ಮೊದಲನೆಯ ಕಲ್ಲು ಕಾಣಿಸಿತು. ಆ ಕಲ್ಲಿನಿಂದ ಧ್ವನಿ ಬಂದಿತು, ನಾನು ಮಾತನಾಡುವುದಿಲ್ಲ, ಆದರೆ ನನ್ನ ಮಧುರತೆ ಎಲ್ಲೆಡೆ ಇದೆ. ನಾನು ಕಲ್ಲಿನಿಂದ ಮಾಡಿದ್ದು. ಆದರೂ ನನ್ನ ಧ್ವನಿ ಮಧುರವಾಗಿದೆ. ಯಾರು ನಾನು? ಆಂಟೋನಿಯೋ ನಗುತ್ತ ಹೇಳಿದ, ಅದು ನಾನು ಕಡೆಯುವ ಮೂರ್ತಿಯೆಂದು. ಒಂದು ಸುಂದರವಾದ ಕೆತ್ತನೆ ಮಾಡಿದ. ಕಡೆಯ ಏಟು ಬಿದ್ದ ಕೂಡಲೇ ಬಣ್ಣದ ಕಲ್ಲು ಹೊಳೆಯತೊಡಗಿತು. ಅದನ್ನು ತೆಗೆದುಕೊಂಡು ಆಂಟೋನಿಯೋ ಮುಂದೆ ನಡೆದ. ಹೀಗೆ ಎಲ್ಲ ಕಲ್ಲುಗಳ ಒಗಟು ಬಿಡಿಸುತ್ತಾ ಆತ 7ನೆಯ ಕಲ್ಲಿನತ್ತ ಬಂದ. ಅಲ್ಲಿ ಅವನ ಗುರುಗಳ ಮೂರ್ತಿ ಕಾಣಿಸಿತು. ಆಗಲೇ ರಾಕ್ಷಸನ ಭೀಕರ ಧ್ವನಿ ಕೇಳಿಸಿತು, ನೀನು ಈ ಮೂರ್ತಿಯನ್ನು ಒಡೆದರೆ ಮಾತ್ರ 7ನೆಯ ಕಲ್ಲು ಸಿಗುತ್ತದೆ. ಆಂಟೋನಿಯೋನ ಕೈಗಳು ನಡುಗಿದವು. ಅವನಿಗೆ ಆ ಮೂರ್ತಿ ದೇವರಿಗೆ ಸಮಾನವಾಗಿತ್ತು. ಆಗ ಕಿನ್ನರಿ ರಾಣಿಯ ಪಿಸುಧ್ವನಿ ಕೇಳಿಸಿತು, ಅದು ಕೇವಲ ರಾಕ್ಷಸನ ಭ್ರಮೆ, ನೀನೀಗ ಈ ಕಲ್ಲನ್ನು ಒಡೆಯಲೇಬೇಕು. ಆಂಟೋನಿಯೋ ಧೈರ್ಯ ತಂದುಕೊಂಡು ಚಾಣ ಸುತ್ತಿಗೆಯಿಂದ ಬಲವಾಗಿ ಹೊಡೆದ. ಅವನಿಗೆ 7ನೆಯ ಬಣ್ಣದ ಕಲ್ಲು ಸಿಕ್ಕಿತು. ಆ ಎಲ್ಲ ಕಲ್ಲುಗಳನ್ನು ಸರಿಯಾಗಿ ಜೋಡಿಸಿದಾಗ ಗುಹೆಯಲ್ಲಿ ಪ್ರಖರವಾದ ಬೆಳಕು ಮೂಡಿತು. ಬಂಧಿತವಾಗಿದ್ದ ಆತ್ಮಗಳು ನಗತ್ತ ತೇಲುತ್ತ ಗಗನದಲ್ಲಿ ಮಾಯವಾದವು. ಗವಿಯಲ್ಲಿ ಶಾಂತತೆ ಪಸರಿಸಿತು. ಆಂಟೋನಿಯೋ ಗುಹೆಯಿಂದ ಹೊರಬಂದಾಗ ಹೊರಗಿನ ವಾತಾವರಣ ಬದಲಾಗಿತ್ತು. ಅರಣ್ಯ ಶಾಂತವಾಗಿತ್ತು. ಏನೋ ಒಂದು ಭಾರ ಕಳೆದಂತೆನಿಸಿತು. ಈಗ ರಾಕ್ಷಸನ ಶಕ್ತಿ ಅರ್ಧಕ್ಕರ್ಧ ಕಡಿಮೆಯಾಗಿತ್ತು. ಮರುದಿವಸ ಮತ್ತೆ ಕಿನ್ನರ ರಾಣಿ ಬಂದು ಹೇಳಿದಳು, ಆಂಟೋನಿಯೋ, ಈಗ ಕೇವಲ ಒಂದು ಕೆಲಸ ಮಾತ್ರ ಉಳಿದಿದೆ. ನೀನೀಗ ಕೇವಲ ಅವನ ಹತ್ತಿರ ಇರುವ ಕೊಡಲಿಯನ್ನು ನಾಶ ಮಾಡಬೇಕು. ಅದು ಶಕ್ತಿಯುತವಾದ ಮಾಯಾವಿ ಕೊಡಲಿ. ಅದರ ಸಹಾಯದಿಂದ ಆತ ಶತಮಾನಗಳಿಂದ ಎಲ್ಲರನ್ನೂ ಹೆದರಿಸುತ್ತಿದ್ದ. ಆಂಟೋನಿಯೋ ಆ ಕೊಡಲಿಯನ್ನು ನಾಶ ಮಾಡಲು ಒಪ್ಪಿದ. ಕಿನ್ನರರ ರಾಣಿ ಹೇಳಿದಳು, ಆಂಟೋನಿಯೋ, ಆ ಕೊಡಲಿ ಯಾವಾಗಲೂ ಅವನ ಸಿಂಹಾಸನದ ಹಿಂದೆ ಇರುತ್ತದೆ. ಅದನ್ನು ಜಾದೂವಿ ಲೋಹದಿಂದ ಮಾಡಿದ್ದು. ಸುಮ್ಮನೆ ಅದನ್ನು ಮುರಿಯಲಾಗದು. ಆಂಟೋನಿಯೋ ಅದೃಶ್ಯನಾಗಿ ರಾಕ್ಷಸನ ಗುಹೆಯನ್ನು ಸೇರಿದ. ರಾಕ್ಷಸ ಮಲಗಿದ್ದ. ಅವನ ಉಸಿರಾಟ ಗುಡುಗಿನಂತೆ ಜೋರಾಗಿತ್ತು. ಅವನ ಸಿಂಹಾಸನದ ಹಿಂದೆ ಒಂದು ಕಲ್ಲಿನಲ್ಲಿ ಆ ಕೊಡಲಿ ಇತ್ತು.
ಆಂಟೋನಿಯೋ ತನ್ನ ಬಳಿ ಇದ್ದ ಮಾಯದ ಚಾಣ ಹಾಗೂ ಸುತ್ತಿಗೆಯಿಂದ ಅದಕ್ಕೆ ಬಲವಾಗಿ ಏಟು ಹಾಕತೊಡಗಿದ. ಪ್ರತಿ ಹೊಡೆತಕ್ಕೂ ಅದರಿಂದ ಕೆಂಪು ನೀಲಿ ಬಣ್ಣದ ಬೆಳಕು ಏಳುತ್ತಿತ್ತು. ಆ ಮಾಯದ ಕೊಡಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಬಯಸುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಭೀಕರ ಧ್ವನಿ ಕೇಳಿಸಿತು. ಎದ್ದಿದ್ದ ರಾಕ್ಷಸ ಭಯಂಕರ ಕೋಪದಿಂದ ಕೂಗಿ ಹೇಳಿದ, ನೀನು ನನ್ನ ಆಣೆಕಟ್ಟು ಒಡೆದೆ, ಗುಹೆಯಲ್ಲಿ ಬಂಧನದಲ್ಲಿ ಇದ್ದ ಆತ್ಮಗಳನ್ನು ಬಿಡುಗಡೆ ಮಾಡಿದೆ. ಈಗ ನನ್ನ ಆಯುಧ ಕೊಡಲಿಯನ್ನು ನಾಶ ಮಾಡಲು ಬಂದಿರುವೆಯಾ? ಹೀಗೆನ್ನುತ್ತ ರಾಕ್ಷಸ ಆಂಟೋನಿಯೋನನ್ನು ಹಿಡಿಯಲು ಅವನತ್ತ ನೆಗೆದ. ಆಂಟೋನಿಯೋ ಚಾಲಾಕಿನಿಂದ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡ. ಅವನ ಅದೃಶ್ಯನಾಗಿರುವ ಶಕ್ತಿ ಮುಗಿದಿತ್ತು. ಈಗ ಆಂಟೋನಿಯೋ ನೇರವಾಗಿ ರಾಕ್ಷಸನೊಂದಿಗೆ ಯುದ್ಧಕ್ಕೆ ನಿಂತಿದ್ದ. ಆಂಟೋನಿಯೋನ ಮುಖದಲ್ಲಿ ಭಯವಿರಲಿಲ್ಲ, ಆತನೀಗ ಗುಲಾಮನಾಗಿರಲಿಲ್ಲ, ಒಬ್ಬ ವೀರ ಯೋಧನಾಗಿದ್ದ. ಅಷ್ಟರಲ್ಲಿ ಪ್ರಚಂಡವಾದ ಬೆಳಕು ಗುಹೆಯಲ್ಲಿ ಮೂಡಿತು. ಕಿನ್ನರಿಯರ ರಾಣಿಯ ಜೊತೆ 100 ಕಿನ್ನರಿಯರು ಕಾಣಿಸಿಕೊಂಡರು. ಅವರು ರಾಕ್ಷಸನನ್ನು ಸುತ್ತತೊಡಗಿದರು. ಕೆಲಕಾಲ ಬೆಳಕಿಗೆ ರಾಕ್ಷಸ ಕುರುಡನಾಗಿದ್ದ. ಅಷ್ಟರಲ್ಲಿ ಆಂಟೋನಿಯೋ ತನ್ನ ಚಾಣ ಸುತ್ತಿಗೆಯಿಂದ ಕೊಡಲಿಯನ್ನು ಜೋಡಿಸಿ ಕೂಡಿಸಿದ್ದಲ್ಲಿ ಬಲವಾದ ಏಟು ಹಾಕಿದ. ಕೊಡಲಿ ಭಯಂಕರ ಸಪ್ಪಳದೊಂದಿಗೆ ಚೂರು ಚೂರಾಯಿತು. ಅದರೊಂದಿಗೆ ರಾಕ್ಷಸನ ಅಳಿದುಳಿದಿದ್ದ ಶಕ್ತಿಯೂ ಉಡುಗಿತು. ಅವನ ದೊಡ್ಡ ದೇಹ ಕುಗ್ಗತೊಡಗಿತು. ಕುಗ್ಗುತ್ತಾ ಅದು ಸಾಧಾರಣ ಮನುಷ್ಯರ ದೇಹದಷ್ಟಾಯಿತು. ರಾಕ್ಷಸನ ಕಣ್ಣುಗಳಲ್ಲಿ ಈಗ ಬೆಂಕಿಯಿರಲಿಲ್ಲ, ಭಯ ತುಂಬಿತ್ತು. ಅವನು ನಡುಗುತ್ತಾ ನೆಲಕ್ಕೆ ಉರುಳಿದ. ಆದರೆ ಅವನು ಸತ್ತಿರಲಿಲ್ಲ. ಅವನ ಕೊರಳಲ್ಲಿ ಇನ್ನೂ ಹೊಳೆಯುವ ಪದಕವಿತ್ತು. ಅದನ್ನು ಅವನು ತನ್ನ ಕೈಗಳಿಂದ ಹಿಡಿದುಕೊಂಡಿದ್ದ. ಅದರಲ್ಲಿ ಅವನ ಪ್ರಾಣವಿದ್ದಿತು. ಅವನು ಅದನ್ನು ಹಿಡಿದು, ನಾನು ಸಾಯುವುದಿಲ್ಲ, ಇದನ್ನು ನಾಶ ಮಾಡಬೇಡ, ಇದರಲ್ಲಿ ನನ್ನ ಜೀವವಿದೆ ಎಂದ. ಅಷ್ಟರಲ್ಲಿ ಕಿನ್ನರಿಯರ ರಾಣಿ ಹೇಳಿದಳು, ಆಂಟೋನಿಯೋ, ಅವನ ಪದಕವನ್ನು ಕೂಡಲೇ ನಾಶ ಮಾಡು. ಆಂಟೋನಿಯೋ ತಡಮಾಡದೆ ಜಾದೂವಿ ಚಾಣದಿಂದ ಗುರಿಯಿಟ್ಟು ಆ ಪದಕದ ಮೇಲೆ ಬಲವಾಗಿ ಹೊಡೆದ. ಪದಕ ಚೂರಾಗಿ ಸಿಡಿದು ಹೋಯಿತು. ಅದರಿಂದ ಕಪ್ಪು ಹೊಗೆ ಹೊರಬಂದು ಗಾಳಿಯಲ್ಲಿ ಮಾಯವಾಯಿತು. ರಾಕ್ಷಸನ ಕಣ್ಣುಗಳಲ್ಲಿ ಇದ್ದ ಕಾಂತಿ ಹೊರಟು ಹೋಯಿತು. ರಾಕ್ಷಸನ ದೇಹ ತಣ್ಣಗಾಗಿ ಕಲ್ಲಿನಂತಾಗಿ ನೆಲಕ್ಕೆ ಉರುಳಿತು. ರಾಕ್ಷಸನಿಗ ಜೀವವಿಲ್ಲದ ಕಲ್ಲಿನ ಮೂರ್ತಿಯಾಗಿದ್ದ. ಕಿನ್ನರಿಯರ ರಾಣಿ ಮತ್ತು ಕಿನ್ನರಿಯರು ಕೆಳಗಿಳಿದು ಬಂದರು. ಅವರು ರಾಕ್ಷಸನನ್ನು ಆಳವಾಗಿ ಮತ್ತೆ ಎದ್ದು ಬರದಂತೆ ಭೂಮಿಯಲ್ಲಿ ಹೂಳಿದರು. ಇಡೀ ಅರಣ್ಯ ನಿಟ್ಟುಸಿರು ಬಿಟ್ಟಿತು. ನೀರು ಸಹಜವಾಗಿ ಕಾಡಿನಲ್ಲಿ ಹರಿಯತೊಡಗಿತು. ಗಿಡಮರಗಳು ಮೊದಲಿನಂತೆ ನಳನಳಿಸಿದವು. ಗಾಳಿಯಲ್ಲಿ ಒಂದು ಬಗೆಯ ಸುಗಂಧವಿತ್ತು. ಆಂಟೋನಿಯೋ, ನಿನ್ನ ಕಲೆ ಮತ್ತು ಧೈರ್ಯದಿಂದ ನಮ್ಮ ಕಾಡನ್ನು ಉಳಿಸಿದೆ. ನೀನೀಗ ಗುಲಾಮನಲ್ಲ, ನಮ್ಮ ಅರಣ್ಯದ ರಕ್ಷಕ. ಆಕೆ ಅವನಿಗೆ ಹೊಳೆಯುವ ಸರ ಕೊಡುತ್ತಾ ಹೇಳಿದಳು, ನಿನಗೆ ನಮ್ಮ ರಾಜ್ಯಕ್ಕೆ ಬರಬೇಕು ಎನಿಸಿದಾಗ ಇದನ್ನು ಧರಿಸು, ಕ್ಷಣದಲ್ಲಿ ನಮ್ಮ ಹತ್ತಿರ ಬರುವೆ. ಆಂಟೋನಿಯೋ ಅವರಿಗೆ ಧನ್ಯವಾದ ಹೇಳಿ ಕಾಡಿನಿಂದ ಹೊರನಡೆದ. ಮರಳಿ ತನ್ನ ಗುರುಗಳ ಬಳಿ ಹೋಗಿ ನಡೆದ ಎಲ್ಲ ವಿಷಯ ತಿಳಿಸಿದ. ಗುರುಗಳು ನಗುತ್ತಾ, ನನಗೆ ಗೊತ್ತಿತ್ತು ನಿನ್ನ ಕಲೆ ನಿನ್ನನ್ನು ರಕ್ಷಿಸುವುದೆಂದು ಎಂದರು. ಮಾಯದ ಚಾಣದಿಂದ ಆಂಟೋನಿಯೋ ಕಿನ್ನರಿಯರ ರಾಣಿಯ ಮತ್ತು ಒಬ್ಬ ಧೈರ್ಯದ ಮನುಷ್ಯ ಜೊತೆಯಾಗಿರುವ ಮೂರ್ತಿ ಕೆತ್ತಿದ. ಅವನ ಕಲೆ ಇಡೀ ರಾಜ್ಯದಲ್ಲಿ ಪ್ರಸಿದ್ಧವಾಯಿತು. ಆಂಟೋನಿಯೋ ಹೇಳಿದ, ನಿಜವಾದ ಕಲೆ ಜಾದುವಿನಲ್ಲಿ ಇಲ್ಲ, ಅದು ಜ್ಞಾನ, ಧೈರ್ಯ ಮತ್ತು ಮಾನವೀಯ ಭಾವನೆಗಳಲ್ಲಿ ಇದೆ. ರಾಜ್ಯದ ರಾಜ ಅವನ್ನು ತನ್ನ ರಾಜ್ಯದ ಶ್ರೇಷ್ಠ ಮೂತಿಕಾರನೆಂದು ಘೋಷಿಸಿದ. ಮತ್ತೆ ಕರಿ ಕಾಡಿನ ರಕ್ಷಕನೆಂದು ಹೆಸರಿಸಿದ. ಆಂಟೋನಿಯೋ ಮತ್ತೆಂದೂ ಹೆದರಲಿಲ್ಲ. ಅವನು ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿದ. ಅವನಿಗೆ ಗೊತ್ತಿತ್ತು, ತನ್ನ ಜೊತೆ ಯಾವಾಗಲೂ ಕಿನ್ನರಿಯರ ಬೆಳಕು ಇದೆ ಎಂದು.